ವೀಕ್ಷಕರೇ, ಈಗಾಗಲೇ ಯಡಿಯೂರಪ್ಪ ಅವರು 50 ವರ್ಷಗಳ ಯಶಸ್ವಿ ರಾಜಕೀಯ ಪಯಣವನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 51ನೇ ವರ್ಷಕ್ಕೆ ದಾಪುಗಾಲಿಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯುವಕರನ್ನ ಮಾತನಾಡಿಸ್ತಾ ಇದ್ದೀನಿ ಮತ್ತು ಬೇರೆ ಬೇರೆ ಸಮುದಾಯದ ಜನರನ್ನು ಕೂಡ ಮಾತಾಡಿಸ್ತಾ ಇದ್ದೀನಿ. ನಾನೀಗ ಒಂದು ಬಟ್ಟೆ ಅಂಗಡಿಯಲ್ಲಿ ಕೂತ್ಕೊಂಡಿದ್ದೀನಿ. ಬಟ್ಟೆ ವ್ಯಾಪಾರಸ್ಥರೊಬ್ಬರು ಯುವಕರು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಅಜ್ಮಲ್ ಅಂತ ಅವ್ರ ಹೆಸರು. ಯಡಿಯೂರಪ್ಪ ಅವರನ್ನ ಮುಸ್ಲಿಂ ಸಮಾಜ ಹೇಗೆ ನೋಡುತ್ತೆ ಮತ್ತು ಯಡಿಯೂರಪ್ಪ ಅವರನ್ನ ಹೇಗೆ ಅವರ ರಾಜಕೀಯ ಜರ್ನಿಯನ್ನ ಹೇಗೆ ಬಣ್ಣಿಸ್ತೀರಿ ನೀವು ಅಂತ? ಯಡಿಯೂರಪ್ಪನವರು ಅಲ್ಪಸಂಖ್ಯಾತರನ್ನ ತುಂಬಾ ಒಂದು ಒಳ್ಳೆ ದೃಷ್ಟಿಯಿಂದಾನೇ ನೋಡೋರೆ. ಅವರು ಅಲ್ಪಸಂಖ್ಯಾತರನ್ನ ಕಲ್ಯಾಣಕ್ಕೆಲ್ಲ ಅನುದಾನ ಕೊಟ್ಟವ್ರೆ. 2020-2021 1400 ಕೋಟಿ ರೂಪಾಯಿ ಮೌಲಾನಾ ಆಜಾದ್ ಶಾಲೆಗಳಿಗೆ ಅನುದಾನ ಮಾಡೋರೆ. ಆಮೇಲೆ ಮತ್ತೆ 1200 ಕೋಟಿ ರೂಪಾಯಿ ಶಾದಿ ಮಹಲ್, ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡು ಅದಕ್ಕೆಲ್ಲ ಇದ್ ಮಾಡೋರ. ನಮ್ಮ ವರ್ಗದಲ್ಲಿ ತುಂಬಾ ಬಡವರು ಇರ್ತಾರೆ, ಅವ್ರಿಗೆಲ್ಲ ಮದ್ವೆ ಕಲ್ಯಾಣಕ್ಕೆಲ್ಲ ಅದು ಸೌಲಭ್ಯ ಆಗುತ್ತೆ ಭಾಗ್ಯಲಕ್ಷ್ಮಿ ಬಾಂಡಿಂದ. ಆಮೇಲೆ ಮತ್ತೆ ಇನ್ನು ಮೊರಾರ್ಜಿ ದೇಸಾಯಿ ಶಾಲೆ ಅವು, ಆಮೇಲೆ ಇನ್ನು ಹಾಸ್ಟೆಲ್ಗಳಿಗೂ ಅನುದಾನ ಕೊಟ್ಟವ್ರೆ. ಇನ್ನು ಹೇಳ್ಬೇಕಂದ್ರೆ ಅವರು ಭಾಗ್ಯಲಕ್ಷ್ಮಿ ಸರ್ದಾರ ಅವರು ಹೇಳ್ಬೇಕಂದ್ರೆ. ಈಗ ಈ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಲಾಭ ಆಗಿದೆಯಾ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳಿಗೆ? ಯಾವ ತರ ಲಾಭ ಆಗಿದ್ರೆ? ಭಾಗ್ಯಲಕ್ಷ್ಮಿಯಿಂದ ನಮ್ಮ ವರ್ಗದವ್ರಿಗ ತುಂಬಾ ಸೌಲಭ್ಯ ಆಗಿದೆ. ಇವಾಗ ಹೆಣ್ಮಕ್ಳನ್ನ ಮದ್ವೆ ಮಾಡ್ಬೇಕಂದ್ರೆ ಅದು 1 ಲಕ್ಷ ರೂಪಾಯಿ, ಅದು ಹೆಣ್ಮಗುಗೆ 18 ವರ್ಷ ತುಂಬಾದ್ಮೇಲೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ನಮ್ಮ ವರ್ಗದಲ್ಲಿ ತುಂಬಾ ಖರ್ಚು ಜಾಸ್ತಿ ಬರುತ್ತೆ ಮದ್ವೆ ಟೈಮಲ್ಲಿ. ಸೊ ಅದು ತುಂಬಾ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಮತ್ತೆ ಇದು ಸೈಕಲ್ನ ಬಡ ವಿದ್ಯಾರ್ಥಿಗಳನ್ನ ಅವರು ಹಂಚವ್ರೆ. ಅದು ಮಕ್ಕಳು ಶಾಲೆಗಳಿಗೆ ಹೋಗುವಾಗ ಅದು ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಂಗಾಗುತ್ತೆ ಅದು ಶಾಲೆಗೆ ಹೋಗಕ್ಕೆ. ಮತ್ತೆ ಸನ್ಮಾನ್ಯ ಯಡಿಯೂರಪ್ಪನವರು ಕೊರೋನಾ ಟೈಮಲ್ಲಿ ಎಲ್ಲ ವರ್ಗದವ್ರನ್ನ ತುಂಬಾ ಸಹಾಯ ಮಾಡಿದ್ರು. ಮುಖ್ಯವಾಗಿ ಕೊರೋನಾ ಟೈಮ್ನಲ್ಲಿ ತಬ್ಲೀಗ್ ಜಮಾತ್ ಅಂತ ಅವ್ರನ್ನ ಕೇಂದ್ರೀಕರಿಸಿದ್ರು ರೋಗ ಹರಡಕ್ಕೆ. ಅವರು ಆ ಟೈಮಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಎಲ್ಲ ವರ್ಗದ್ರು ಒಂದೇ ತಾಯಿ ಮಕ್ಕಳು, ಅವರು ಒಂದೇ ತಾಯಿ ಮಕ್ಕಳು ಅಂತ ಹೇಳಿದ್ರು. ಕೋವಿಡ್ ಸಮಯದಲ್ಲಿ ಅಪಪ್ರಚಾರ ಮಾಡಿದವ್ರನ್ನ ಅವರು ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಂಡ್ರು. ಈ ರಾಜಕೀಯದಲ್ಲಿ ಯಡಿಯೂರಪ್ಪನಂತವ್ರ ರಾಜಕಾರಣಿ ಮತ್ತೆಂದೂ ಬರೋಕ್ಕೆ ಅವಕಾಶವಿಲ್ಲ. ಯಾಕೆಂದ್ರೆ ಇವರು ತುಂಬಾ ಹೋರಾಟಗಾರರು, ಮತ್ತೆ ಕರ್ನಾಟಕವನ್ನ ತುಂಬಾ ಅಭಿವೃದ್ಧಿ ಅಂತ ರಾಜ್ಯವನ್ನಾಗಿ ಮಾಡಿದ್ದಾರೆ. ಇಂಥ ರಾಜಕಾರಣಿ ನಮ್ಮನ್ನ ಸಿಕ್ಕಿರೋದು ತುಂಬಾ ಅದೃಷ್ಟವಂತರು. ಯಾಕೆಂದ್ರೆ ಇವರು ಜಾತಿ ಭೇದ ಭಾವ ಅಂತ ನೋಡಲ್ಲ, ಎಲ್ರು ಒಂದು ಕ್ರೋಢೀಕರಿಸಿ ದಿಟ್ಟ ಹೆಜ್ಜೆಯನ್ನಿಟ್ಟು ರಾಜ್ಯವನ್ನ ಆಳಿದವರು ಇವರು. ಸನ್ಮಾನ್ಯ ಯಡಿಯೂರಪ್ಪನವರ ರಾಜಕೀಯ ಜೀವನ ನಮ್ಮನ್ನ ಒಂದು ಇನ್ಸ್ಪಿರೇಷನ್ ಮಾಡುತ್ತೆ. ಮತ್ತೆ ನಮ್ಮ ಮುಸ್ಲಿಂ ಸಮಾಜ ಅವ್ರ ಪರವಾಗಿ ಯಾವಾಗ್ಲೂ ಕನೆಕ್ಟ್ ಆಗಿರುತ್ತೆ. ವೆಲ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಯಡಿಯೂರಪ್ಪ ಅವರನ್ನ ಹೇಗೆ ಜಾತ್ಯತೀತ ಮತ್ತು ಯಾವುದೇ ಪರ್ಟಿಕ್ಯುಲರ್ ಮತಕ್ಕೆ ಸೀಮಿತ ಅಲ್ಲ, ಅವರೊಬ್ಬ ಜಾತ್ಯತೀತ ನಾಯಕ, ಬಹುದೊಡ್ಡ ನಾಯಕ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, 50 ವರ್ಷದ ಈ ಸುದೀರ್ಘ ಪಯಣ ಮತ್ತು ಈ ಸುದೀರ್ಘ ಪಯಣದಲ್ಲಿ ಕಂಡಂತಹ ಸಾಧನೆ ಅನನ್ಯ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.